ಮೇಫ್ಲವರ್, ಗುಲ್ಮೊಹರ್ ಎಂಬ ಜನಪ್ರಿಯ ಹೆಸರುಗಳಿಂದ ಪ್ರಸಿದ್ಧವಾಗಿರುವ ಈ ಮರ ತನ್ನ ಹೂವಿನಿಂದಾಗಿಯೇ ಜನಮನ ಗೆದ್ದಿದೆ. ಈ ಕಡು ಬೇಸಿಗೆಯ ರಣಬಿಸಿಲಿನಲ್ಲೂ ಕೂಡ ಇಡೀ ಮರ ಕೆಂಪು ಹೂವುಗಳಿಂದ ಅರಳಿ ನಿಂತಿರೋದನ್ನು ನೋಡೋದೇ ಕಣ್ಣಿಗೊಂದು ರೀತಿ ಹಬ್ಬ. ಈ ಹೂವು ಅರಳುವ ಮುನ್ನ ಅಂದರೆ ಈ ಏಪ್ರಿಲ್, ಮೇ, ಜೂನ್ ತಿಂಗಳಿನಲ್ಲಿ ಇಡೀ ಮರದ ಎಲೆಗಳೆಲ್ಲ ಉದುರಿ ಬರೀ ಹೂವಷ್ಟೇ ಅರಳಿ ಇಡೀ ಮರ ಛತ್ರಿ ಆಕಾರದಲ್ಲಿ ಅಲಂಕಾರಗೊಂಡಿರ್ತದೆ. ಇದನ್ನು ಬೆಂಕಿ ಜ್ವಾಲೆ ಮರ ಅಂತ ಕೂಡ ಕರೀತಾರೆ. ಇದು ಮೇ ತಿಂಗಳು ಅಂದ ಕೂಡಲೇ ಶ್ರಮಜೀವಿಗಳು ಮತ್ತು ಕಾರ್ಮಿಕರನ್ನು ಪ್ರತಿನಿಧಿಸುವಂತಹ ಮಾಸ ಇದಾಗಿದೆ. ಆದ್ದರಿಂದಲೇ ಮೇ 1 ಅಂದರೆ ಮೇ 1ನೇ ತಾರೀಕನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸ್ತದೆ. ಈ ಹೂವುಗಳು ಕೂಡ ಶ್ರಮ, ಹೋರಾಟ ಮತ್ತು ಕಾರ್ಮಿಕರ ಪ್ರತಿನಿಧಿಯಾಗಿದೆ. ಅದರಿಂದಲೇ ಇದನ್ನು ಮೇ ಫ್ಲವರ್ ಅಂತೇಳಿ ಕರೀತಾರೆ. ಇದು ಮೂಲತಃ ಮಾಡಗಸ್ಕರ್ ಪ್ರದೇಶದ ಮರ. ಇದು ಭಾರತಕ್ಕೆ ವಲಸೆ ಬಂದಿರುವಂಥದ್ದಾಗಿದೆ. ಇದು ವಲಸೆ ಬಂದ ತುಂಬ ದಿನಗಳೇನೂ ಆಗಿಲ್ಲ, ಸುಮಾರು 150 ವರ್ಷಗಳಷ್ಟೇ ಆಗಿರ್ಬೋದು ಅಂತ ಹೇಳ್ತಾರೆ. ಸುಮಾರು 15ರಿಂದ 18 ಮೀಟರ್ ಎತ್ತರಕ್ಕೆ ಬೆಳೀತದೆ. ಒಳ್ಳೆಯ ನೀರು, ಗೊಬ್ಬರ ಸಿಕ್ಬಿಟ್ರೆ ಇನ್ನೂ ಎತ್ತರಕ್ಕೆ ಬೆಳೀತದೆ ಅಂತೇಳಿ ಹೇಳ್ತಾರೆ. ಈ ಇಡೀ ಮರದಲ್ಲಿ ಆಕರ್ಷಣೀಯವಾದಂಥ ಹೂವುಗಳಿದ್ದರೂ ಕೂಡ ಆ ಹೂವುಗಳನ್ನು ಯಾವ ನಾರಿಮಣಿಯರು ಕೂಡ ತಮ್ಮ ಮುಡಿಗೆ ಮುಡಿಯೋದಿಲ್ಲ. ಅದೇ ರೀತಿ ದೇವರಿಗೆ ಇಟ್ಟು ಕೂಡ ಪೂಜಿಸೋದಿಲ್ಲ. ಆದರೆ ಮದುವೆ ಮಂಟಪಗಳು ಮತ್ತು ಅಲಂಕಾರಕ್ಕೆ ಈ ಹೂಗುಚ್ಚುಗಳನ್ನು ಕಟ್ಟಿ ಆಕರ್ಷಣೀಯಗೊಳಿಸ್ತಾರೆ. ಕ್ರಿಶ್ಚಿಯನ್ ಧರ್ಮೀಯರಲ್ಲಿ ಈ ಮೇಫ್ಲವರ್ ಮರದ ಬಗ್ಗೆ ಒಂದು ಒಳ್ಳೆಯ ನಂಬಿಕೆ ಇದೆ. ಅದೇನಪ್ಪ ಅಂದರೆ, ಯೇಸುವನ್ನು ಸಿಲುಬೆಗೆ ಏರಿಸುವಾಗ ಈ ಮರ ಕೂಡ ಆತನ ಪಕ್ಕದಲ್ಲೇ ಇತ್ತು. ಆಗ ಯೇಸುವಿಗೆ ಗಾಯದಿಂದ ರಕ್ತ ಬರ್ತಿತ್ತಲ್ಲ, ಆ ರಕ್ತ ಈ ಮರದ ಹೂವಿನ ಮೇಲೆ ಬಿದ್ದಿದ್ದರಿಂದಲೇ ಇದರ ಹೂವುಗಳು ಅಷ್ಟು ಗಾಢ ಕೆಂಪು ಬಣ್ಣವನ್ನು ಹೊಂದಿದ್ದಾವೆ ಅಂತೇಳಿ ಅವರು ನಂಬ್ತಾರೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಈಸ್ಟರ್ ಉತ್ಸವ ಬರ್ತದಲ್ಲ, ಈಸ್ಟರ್ ಉತ್ಸವದ 50 ದಿನಗಳ ಬಳಿಕ ಪೆಂಟೆಕಾಸ್ಟ್ ಹಬ್ಬ ಬರುತ್ತದೆ. ಆ ಹಬ್ಬದೊತ್ತಿಗೆ ಈ ಮರದ ಹೂವುಗಳು ಅರಳುತ್ತವೆ. ಹೀಗಾಗಿ ಕ್ರಿಶ್ಚಿಯನರು ಇದನ್ನು ಅಂದರೆ ಈ ಮರವನ್ನು ಪೆಂಟೆಕಾಸ್ಟ್ ಟ್ರೀ ಅಂತ ಕೂಡ ಕರೀತಾರೆ. ಸಸ್ಯ ವಿಜ್ಞಾನದ ಪ್ರಕಾರ ಫ್ಯಾಬೇಸಿಯಾ ಕುಟುಂಬಕ್ಕೆ ಸೇರಿರುವ ಈ ಮರದ ವೈಜ್ಞಾನಿಕ ಹೆಸರು ಡೆಲೋನಿಕಸ್ ರೇಜಿಯಾ ಅಂತ. ಹಿಂದಿಯಲ್ಲಿ ಈ ಮರವನ್ನು ಗುಲ್ಮೊಹರ್ ಅಂತ ಹೇಳಿ ಕರೀತಾರೆ. ಗುಲ್ ಅಂದರೆ ಗುಲಾಬಿ ಅಂತ, ಮೊಹರು ಅಂದರೆ ಗುರುತು. ನಾವು ಕನ್ನಡಿಗರು ಕೂಡ ಇದನ್ನು ಸಾಮಾನ್ಯವಾಗಿ ಮೇಫ್ಲವರು, ಗುಲ್ಮೊಹರ್ ಅಂತಲೇ ಕರಿತೀವಿ. ಆದರೂ ಕೂಡ ನಮ್ಮ ಕನ್ನಡದಲ್ಲೇ ಇದನ್ನು ಹೇಳಬೇಕು ಅಂದರೆ ಕೆಂಕೆಸ್ರೆ ಮರ ಅಂತೇಳಿ ಕರೀತಾರೆ. ಹಾಗೆ ಕೆಲವು ಕಡೆ ಇದನ್ನು ಸೀಮೆ ಸಂಕೇಶ್ವರ ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಕೆಂಪು ತುರಾಯಿ ಮರ ಅಂತಲೂ ಕೂಡ ಕರೀತಾರೆ. ದೊಡ್ಡ ರತ್ನಗಂಧದ ಮರ ಅಂತಲೂ ಕೂಡ ಕರೀತಾರೆ. ಈ ಮೇಫ್ಲವರ್ ಮರ ಸಾಮಾನ್ಯವಾಗಿ ಮಕ್ಕಳಿಗೆ ತುಂಬ ಪ್ರಿಯವಾದಂತಹ ಮರ. ಅದರಿಂದಲೇ ಈ ಮರದ ಅಡಿನಲ್ಲಿ ಕೂತ್ಕೊಂಡು ಈ ಮರದ ಹೂವಿದವಲ್ಲ, ಈ ಆ ಮೊಗ್ಗುಗಳನ್ನು ಬಿಡಿಸಿದರೆ ಆ ಪಕ್ಕಳೆಗಳನ್ನ ಕಿತ್ತಾಗ ಅವನ್ನ ಈ ಉಗುರುಗಳಿಗೆ ಅಂಟಿಸ್ಕೊಳ್ತಾರೆ. ಉಗುರುಗೆ ಅಂಟಿಸ್ಕೊಂಡು ಅದನ್ನು ಹುಲಿ ಉಗುರು ಅಂತೇಳಿ ಆಟ ಆಡ್ತಾರೆ. ಹಾಗೆ ಇದರ ದಳಗಳಿರ್ತಾವಲ್ಲ, ಆ ದಳಗಳನ್ನು ಕಿತ್ಕೊಂಡು ಎರಡನ್ನ ಕಿತ್ಕೊಳ್ತಾರೆ ಮಕ್ಕಳು. ಒಂದು ಮಗು ಒಂದು ಇಟ್ಕೊಳ್ತೈತೆ, ಇನ್ನೊಂದು ಹಿಡ್ಕೊಂಡು ಅದನ್ನು ಕೋಳಿ ಜಗಳ ಅಂತೇಳಿ ಕೂಡ ಆಟ ಆಡ್ತಾರೆ. ಮತ್ತು ಇದರ ಕಾಯಿ ಒಳ್ಳೆ ಉದ್ದಕ್ಕೆ ಕತ್ತಿ ರೀತಿ ಇರ್ತವೆ. ಅದನ್ನು ಕತ್ತಿ ವರ್ಷೆ ಆಡಲಿಕ್ಕೆ ಮಕ್ಕಳು ಬಳಸ್ಕೊಳ್ತಾರೆ, ಅಂದರೆ ಆಟ ಆಡಲಿಕ್ಕೆ ಬಳಸ್ಕೊಳ್ತಾರೆ. ಮನಸ್ಸಿಗೆ ಮಸ್ತು ಮುದ ನೀಡುವ ಈ ತಾಜಾ ಹೂವುಗಳಿಂದ ಕೆಲವು ಕಡೆ ಪಲ್ಯ, ಸಾಂಬಾರು ಮತ್ತು ಫ್ರೈಡ್ ರೈಸ್ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಸ್ಥಳೀಯವಾಗಿ ಮಾಡಿದ್ದನ್ನು ನಾನು ಇಲ್ಲಿವರೆಗೆ ನೋಡಿಲ್ಲ. ಇದರ ಕಾಯಿಯ ಬೀಜಗಳಲ್ಲಿ ಒಳ್ಳೆಯ ತೈಲದ ಅಂಶ ಇರ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಇದನ್ನು ಸೋಪು ಮತ್ತು ಶಾಂಪ್ ತಯಾರಿಕೆಯಲ್ಲಿ ಕೂಡ ಬಳಸ್ಕೊಳ್ತಾರೆ ಅಂತೇಳಿ ತಿಳಿದು ಬಂದಿದೆ. ಈ ಮರದಿಂದ ಯಾವುದೇ ಕಿಟಕಿ ಬಾಗಿಲು ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಅಷ್ಟು ಗಟ್ಟಿ ಮರ ಅಲ್ಲ ಇದು. ಆದ್ದರಿಂದ ಇದನ್ನು ಸೌದೆಗಷ್ಟೇ ಈ ಮರವನ್ನು ಬಳಸ್ಕೊಳ್ತಾರೆ. ಒಟ್ಟಾರೆ ತನ್ನ ಹೂವಿನಿಂದಾಗಿ ಆಕರ್ಷಣೀಯವಾಗಿರುವಂತಹ, ಜನಪ್ರಿಯವಾಗಿರುವಂತಹ ಒಂದು ಅಲಂಕಾರಿಕ ಮರ ಇದು ಅಂತ ಹೇಳ್ಬೋದು. ಈ ಮರ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಶೇರ್ ಮಾಡಿ. ನಮಸ್ತೆ.